ಓಂ ಶಾಂತಿ. ಭಾರತದ ಪ್ರಾಚೀನ ರಾಜಯೋಗ ಪರಮಾತ್ಮನ ಜೊತೆಗೆ ಸಂಬಂಧ. ಶಾರೀರಿಕ ಸಂಬಂಧ ನೆನಪು ಮಾಡುವುದು ಸಹಜ. ಯಾವಾಗ ಬೇರೆಯವರ ಜೊತೆಯಲ್ಲಿ ಸಂಬಂಧ ದೃಢವಾಗುತ್ತದೆ, ನೆನಪು ಬಹಳ ಬೇಗನೆ ಬಂದು ಬಿಡುತ್ತದೆ. ಅದಕ್ಕೋಸ್ಕರ ಪುರುಷಾರ್ಥ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಸಂಬಂಧ ಸಮೀಪತೆ ತರುತ್ತದೆ. ನೆನಪು ಪುನರಾವರ್ತನೆಗೊಳ್ಳಲು ಮತ್ತು ಅತಿ ತೀಕ್ಷ್ಣವಾಗಿ ನೆನಪು ಮಾಡಲು ಸಹಜವಾಗುತ್ತದೆ. ಉದಾಹರಣೆಗೆ, ತಾಯಿ ಮತ್ತು ಮಗುವಿನ ಸಂಬಂಧವನ್ನು ಅರಿಯೋಣ. ತಾಯಿಗೆ ತನ್ನ ಮಗುವಿನ ಮೇಲೆ ಪ್ರೀತಿ ಅತಿ ಗಾಢವಾಗಿರುತ್ತದೆ. ಹಕ್ಕು ಬಾಧ್ಯತೆಗಳು ಒಬ್ಬ ವ್ಯಕ್ತಿಗೆ ಸಂಬಂಧದಿಂದಲೇ ದೊರಕುತ್ತದೆ. ಸಂಬಂಧದಿಂದ ಎಲ್ಲ ರೀತಿಯ ಉಪಯೋಗಗಳು ದೊರಕುತ್ತದೆ. ಆದರೆ ಈಗಿನ ಪ್ರಾಪಂಚಿಕ ಸಂಬಂಧಗಳು ಕ್ಷಣಿಕ ಆಗಿದೆ ಮತ್ತು ಅಲ್ಪ ಉಪಯುಕ್ತವೂ ಆಗಿದೆ. ಸಮಾಜದಲ್ಲಿ ಉನ್ನತ ಮಟ್ಟವನ್ನು ದೊರಕಿಸಿಕೊಳ್ಳಲು ಜೊತೆ ಸಂಪರ್ಕ ಮತ್ತು ಸಂಬಂಧ ಬೆಳೆಸುವುದು ಮನುಷ್ಯನ ಸ್ವಭಾವವಾಗಿ ಬಿಟ್ಟಿದೆ. ಅದಕ್ಕೋಸ್ಕರ ಸತ್ಯವಾದ ನಿಜವಾದ ಸ್ನೇಹ, ಪ್ರೀತಿ, ಸಂಬಂಧ ಮನುಷ್ಯರು ಬಯಸುತ್ತಾರೆ. ಈ ರೀತಿಯ ಎಲ್ಲ ಗುಣಗಳನ್ನು ನಾವು ಪರಮಾತ್ಮನ ಜೊತೆಗೆ ಕಾಣಬಹುದು. ಪರಮಪಿತ ಪರಮಾತ್ಮ ಸಂಪೂರ್ಣ ನಿಸ್ವಾರ್ಥಿಯಾಗಿದ್ದಾರೆ, ನಿಷ್ಕಾಮಿಯಾಗಿದ್ದಾರೆ. ಪರಮಾತ್ಮನಲ್ಲಿ ಎಲ್ಲ ಗುಣಗಳು ಇವೆ. ಪರಮಾತ್ಮ ಗುಣಸಾಗರನಾಗಿದ್ದಾನೆ. ಪರಮಾತ್ಮ ಸಂಪೂರ್ಣ ನಿಷ್ಪಕ್ಷಪಾತಿ. ಪರಮಾತ್ಮ ಯಾವ ಬಂಧನದಲ್ಲಿ ಬಂಧಿತನಾಗಿಲ್ಲ. ಯಾಕೆಂದರೆ ಪರಮಾತ್ಮ ಸರ್ವಶಕ್ತಿವಂತನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ. ಪರಮಾತ್ಮನೇ ಈ ಪ್ರಪಂಚಕ್ಕೆ ಮಾಲೀಕ, ಒಡೆಯ, ಅಧಿಪತಿಯಾಗಿದ್ದಾರೆ. ಪರಮಾತ್ಮ ಸರ್ವಶಕ್ತಿವಂತ, ಜೊತೆಗೆ ಸಹನಶೀಲ, ಶಾಶ್ವತ. ಏಕೆಂದರೆ ಪರಮಾತ್ಮ ಅನಾದಿ, ಅವಿನಾಶಿಯಾಗಿದ್ದಾರೆ, ಅಮರರಾಗಿದ್ದಾರೆ. ಪರಮಾತ್ಮ ಸಹನಶೀಲ, ಶಾಶ್ವತ. ಪರಮಾತ್ಮ ಅನಾದಿ, ಅವಿನಾಶಿಯಾಗಿದ್ದಾರೆ, ಅಮರರಾಗಿದ್ದಾರೆ. ಈ ಗುಣಗಳು ನಾವು ಪ್ರಾಪಂಚಿಕ ಸಂಬಂಧಗಳಲ್ಲಿ ಕಾಣುವುದಿಲ್ಲ. ಪರಮಾತ್ಮನೇ ಸತ್ಯ ಸಖ, ಸತ್ಯ ಬಂಧುವಾಗಿದ್ದಾರೆ. ಅದಕ್ಕೋಸ್ಕರ ಪರಮಾತ್ಮನ ಮಹಿಮೆ ಗುಣಗಾನ ಮಾಡಲಾಗುತ್ತದೆ. ಅದಕ್ಕೋಸ್ಕರ ಪರಮಾತ್ಮನಲ್ಲಿ ನಾವು ಸಂಬಂಧ ಬೆಳೆಸಬೇಕು. ಮನುಷ್ಯರು ಇದರಿಂದ ತಮ್ಮ ಒಂದು ಉನ್ನತಿಯನ್ನು ಪಡೆಯಲು ಸಾಧ್ಯವಾಗುವುದು. ಪರಮಾತ್ಮ ಬಡವರ ಬಂಧುವಾಗಿದ್ದಾರೆ. ಪರಮಾತ್ಮನೊಟ್ಟಿಗೆ ಸಂಬಂಧದಿಂದ ಪ್ರಾಪ್ತಿಯಾಗುತ್ತದೆ. ಅಂದರೆ ಅಖೂಟ್ ಖಜಾನೆ ಪ್ರಾಪ್ತಿಯಾಗುವುದು. ಪರಮಾತ್ಮ ದಾತ ಆಗಿದ್ದಾರೆ, ಕೊಡೋರಾಗಿದ್ದಾರೆ. ಪರಮಾತ್ಮ ಸತ್ ಚಿತ್ ಆನಂದ ಸ್ವರೂಪ, ನಿಜಾನಂದ ಸ್ವರೂಪ, ಸಚ್ಚಿದಾನಂದ ಸ್ವರೂಪರಾಗಿದ್ದಾರೆ. ಪರಮಾತ್ಮನ ನೆನಪಿನಿಂದ ಸರ್ವಶಕ್ತಿಗಳ ಪ್ರಾಪ್ತಿಯಾಗುವುದು. ರಾಜಯೋಗ ಇದು ಸಹಜ ಯೋಗ, ಪ್ರಾಚೀನ ಯೋಗ, ಈಸಿ ರಾಜಯೋಗ. ಓಂ ಶಾಂತಿ.